ಬೆಳಗಾಗೆದ್ದು ಹೆಣ್ಣು ಮಕ್ಕಳು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಹಂಗಂತೇಳಿ 6 ಕರಡಿ ಮುಂದೆ ಕೂತು ಯಜಮಾನ್ರ ಆಫೀಸ್ಗೆ ಹೋಗೋವರೆಗೂ ಅಲ್ಲೇ ಕೂತ್ಕೋಬಾರ್ದು. ಒಟ್ಟು ಹರ್ಕ ಮುರ್ಕಿರಬಾರ್ದು, ಚೆನ್ನಾಗಿ ಲಕ್ಷಣವಾಗಿರ್ಬೇಕು. ಬೆಳಗಾಗೆದ್ದು ಮೈ ತೊಳ್ಕೊಳ್ಬೇಕು, ಹೆರಳು ಹಾಕ್ಕೋಬೇಕು, ಒಳ್ಳೆ ಕುಂಕುಮವನ್ನು ಹಚ್ಕೋಬೇಕು, ಕೈ ತುಂಬ ಬಳೆ ಹಾಕ್ಕೋಬೇಕು, ಕಾಲಲ್ಲಿ ಗೆಜ್ಜೆ ಇರಬೇಕು. ಓಡಾಡ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸನ್ನಿಧಾನ. ಕೆಲವರು ಯಜಮಾನರು ಹೋಗೋವರೆಗೂ ಕೆಟ್ಟದಾಗಿ ತಲೆ ಹರಡ್ಕೊಂಡು ಮುಖದಲ್ಲೆಲ್ಲ ಕೆಟ್ಟದಾಗಿ ನೋಡಿದ್ರೆ ಭಯ, ಜ್ಞಾಪಕ ಬಂದರೆ ಬೆಚ್ಚಿ ಬೀಳಬೇಕು, ಹಂಗಿದ್ದು ಬಿಡ್ತಾರೆ. ಹಾಗಿರ್ಬಾರ್ದು. ಇವಳು ತೊಟ್ಲು ತೂಗುವಾಗ ಬೆಳಗಾತ ಮಗುವನ್ನು ಮಲಗಿಸಿ ತೊಟ್ಟಲನ್ನು ತೂಗುವಾಗ ಹೇಗಿರ್ತಿದ್ಲು? ವಾದಿರಾಜರು ಅವಳನ್ನು ವರ್ಣನೆ ಮಾಡ್ತಾರೆ. ಕೈ ತುಂಬ ಬಳೆ ಹಾಕ್ಕೊಂಡಿದ್ಲಂತ. ಯಾವಾಗಲೂ ಹೆಣ್ಮಕ್ಳು ಕೈ ತುಂಬ ಬಳೆ ಹಾಕ್ಕೋಬೇಕು. ನಮ್ಮಲ್ಲಿ ಆರಂಭದಿಂದಲೇ ಆ ಸಂಪ್ರದಾಯವನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಕೆಲವರು ಬಾಯಿ ಬಿಟ್ಟು ತಮ್ಮ ಧರ್ಮ ಹೇಳಲ್ಲ, ಆದರೆ ಜೀವನದ ಒಳಗೆ ಆ ಧರ್ಮ ಬರುವ ಹಾಗೆ ಮಕ್ಕಳಿಗೆ ಅಳವಡಿಸ್ಬಿಡ್ತಾರೆ. ಇವತ್ತು ಯಾವ ಶಾಲೆಯಲ್ಲೂ ಮಕ್ಕಳಿಗೆ ಬಳೆ ಹಾಕ್ಕೊಂಡು ಹೋಗೋಂಗಿಲ್ಲ. ಅದು ಏನೋ ಬೇರೆ ಹೇಳ್ತಾರೆ, ಆದರೆ ನಿಜವಾಗಿಯೂ ಅವರ ಧರ್ಮವನ್ನು ಇಂಪ್ಲಿಮೆಂಟ್ ಮಾಡೋದೇ ಇರುತ್ತೆ.